ಮಿತ್ರರೇ ನಮಸ್ಕಾರ. ಸಿರ್ಸಿ ಮಾರಿಕಾಂಬ ದೇವಿ ಕೆರೆಯಲ್ಲಿ ಸಿಕ್ಕ ದೇವಿ ಎಂದು ನಿಮಗೆ ಗೊತ್ತಾ? ಮಹಾಭಾರತದಲ್ಲಿ ಧರ್ಮರಾಯ ಈ ದೇವಿಯನ್ನು ಆರಾಧಿಸಿದನೆಂಬ ಉಲ್ಲೇಖವಿದೆ. ಕೆಲವು ಮೂಲಗಳ ಪ್ರಕಾರ ಹಾನಗಲಿನ ಜಾತ್ರೆ ಮುಗಿದ ನಂತರ ದೇವಿಯ ವಿಗ್ರಹವನ್ನು ಆಭರಣಗಳ ಸಮೇತ ಪೆಟ್ಟಿಗೆಯಲ್ಲಿ ಇಡಲಾಗಿತ್ತು. ಕೆಲವು ಕಳ್ಳರು ಅದನ್ನು ಅಪಹರಿಸಿ ಸಿರ್ಸಿಗೆ ತಂದರು. ಆಭರಣವನ್ನು ಹಂಚಿಕೊಂಡು ವಿಗ್ರಹವನ್ನು ಕೆರೆಗೆ ಎಸೆದರು. ಆ ಕೆರೆಯೇ ಇಂದಿನ ದೇವಿ ಕೆರೆ. ಒಬ್ಬ ಭಕ್ತ ಚಂದ್ರಗುತ್ತಿ ಜಾತ್ರೆಗೆ ಹೋಗಲು ಆಗದೆ ಬೇಸರಗೊಂಡು ಸಿರ್ಸಿಯಲ್ಲೇ ದೇವಿಯನ್ನು ಪ್ರಾರ್ಥಿಸುತ್ತಿದ್ದ. ಒಂದು ರಾತ್ರಿ ದೇವಿ ಕನಸಿನಲ್ಲಿ ಹೇಳಿದಳು, ನಾನು ನಿಮ್ಮ ಊರಿನ ಕೆರೆಯಲ್ಲಿದ್ದೇನೆ, ನನ್ನನ್ನು ಮೇಲೆತ್ತು. ಗ್ರಾಮಸ್ಥರು ಸೇರಿ ಭಕ್ತನು 3 ಸುತ್ತು ಕೆರೆಯನ್ನು ಸುತ್ತಿ ಪ್ರಾರ್ಥನೆ ಮಾಡಿದಾಗ ಪೆಟ್ಟಿಗೆ ಕೆರೆಯ ಮೇಲೆ ತೇಲಿ ಬಂತು. ಕ್ರಿಸ್ತಿಶಕ 1689ರಲ್ಲಿ ಸೋಂದಾ ಸಂಸ್ಥಾನದ ಮಹಾರಾಜರ ಅನುಮತಿಯಿಂದ ಮಾರಿಕಾಂಬಾ ದೇವಿಯನ್ನು ಸಿರ್ಸಿಯಲ್ಲಿ ಪ್ರತಿಷ್ಠಾಪಿಸಲಾಯಿತು. ಈ ದೇವಿಯನ್ನು ಬಿಡಕಿ ಬಯಲಿನ ಗದ್ದುಗೆಯ ಮೇಲೆ ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತದೆ. ಒಂದು ಗ್ರಾಮ ದೇವತೆ ಇಡೀ ನಾಡಿನ ಅಧಿದೇವತೆಯಾಗಿ ಬೆಳಗಿರುವುದು ಸಿರ್ಸಿಯ ಹೆಮ್ಮೆ. ಜಾತ್ರೆ ನಡೆಯುವ ವರ್ಷ ಸಿರ್ಸಿ ನಗರದಲ್ಲಿ ಹೋಳಿ ಹಬ್ಬವನ್ನು ಆಚರಿಸಲಾಗುವುದಿಲ್ಲ, ಏಕೆಂದರೆ ಮಾರಿಕಾಂಬೆಯು ಊರಿನಲ್ಲಿ ಇರುತ್ತಾಳೆ ಎಂಬ ನಂಬಿಕೆ ಇದೆ. ಪ್ರತಿ 2 ವರ್ಷಕ್ಕೊಮ್ಮೆ 15ರಿಂದ 20 ಲಕ್ಷ ಜನ ಸೇರುವ ಜಾತ್ರೆ ಸತತ 9 ದಿನಗಳವರೆಗೆ ಅದ್ಧೂರಿ ಜಾತ್ರಾ ಮಹೋತ್ಸವವನ್ನು ಆಯೋಜಿಸಲಾಗುತ್ತದೆ. ಇದು ರಾಜ್ಯದ ಅತ್ಯಂತ ಪ್ರಸಿದ್ಧ ಮತ್ತು ದೊಡ್ಡ ಜಾತ್ರೆ ಎಂದು ಹೇಳಲಾಗುತ್ತದೆ. ರಾಜ್ಯದೆಲ್ಲೆಡೆಯಿಂದ ಭಕ್ತರು ಈ ಅದ್ಧೂರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ವಿಡಿಯೋ ನೋಡಿ ನಿಮ್ಮಲ್ಲೂ ಭಕ್ತಿ ತುಂಬಿದರೆ ಜೈ ಮಾರಿಕಾಂಬೆ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.